Maths making easy. Simple division by 10, 100, 1000. ಎಂಡಲ್ಲಿ zeros ಬಂದ ನಂಬರ್ಸ್ 10, 100, 1000 ಇಂದ ಡಿವಿಷನ್ ಮಾಡುವಾಗ ಸೇಮ್ ನಂಬರ್ ಆಫ್ zeros ಮೇಲೆ ಕೆಳಗೆ ಇದ್ದರೆ ನಿಮಗೆ zeros ಕ್ಯಾನ್ಸಲ್ ಮಾಡಬಹುದು. ಇಲ್ಲಿ ನೋಡಿ 10, 100, 1000 ಬಗ್ಗೆ ಮಾತ್ರ ಹೇಳಿದೆ. ಓಕೆ, ಸೊ 20/10 0 ಕ್ಯಾನ್ಸಲ್ ಮಾಡಿದರೆ 2 ಬರ್ತದೆ. ಅದೇ ಥರ 30/10 0 ಕ್ಯಾನ್ಸಲ್ ಮಾಡಿದರೆ 3/1 ಬರ್ತದೆ. ಆದರೆ ಸಹ ಡಿನಾಮಿನೇಟರಲ್ಲಿ 1 ಬಂದರೆ ಅದು ನಾವು ಬರಿಬೇಕಂದಿಲ್ಲ. 3/1 is 3. ಹಾಗೆ 40/10 0 ಕ್ಯಾನ್ಸಲ್ ಮಾಡಿದರೆ 4/1 is 4. 50/10 0 ಕ್ಯಾನ್ಸಲ್ ಮಾಡಿದರೆ 5/1 is 5. ಅದೇ ಥರ ಇಲ್ಲಿ ನೋಡಿ, ಮೇಲೆ 2 ನಂಬರ್ ಆಫ್ zeros is 2, ಕೆಳಗೆ ಸಹ ನಂಬರ್ ಆಫ್ zeros 2. ಹಾಗೆ ಬರುವಾಗ zeros ಕ್ಯಾನ್ಸಲ್ ಮಾಡಬೇಕು. ಫಸ್ಟ್ ಎಂಡ್ zeros ಕ್ಯಾನ್ಸಲ್ ಮಾಡಿ ಹಾಗೆ ಬರುವಾಗ 2/1 is 2. 300/100 ಹೇಳುವಾಗ ಎಂಡ್ zeros ಕ್ಯಾನ್ಸಲ್ ಮಾಡಿದರೆ 3/1 is 3. 400/100 is ಎಂಡ್ zeros ಕ್ಯಾನ್ಸಲ್ ಮಾಡಬೇಕು. ಓಕೆ, 4/1 is 4. ಅದೇ ಥರ 500/100 ಎಂಡ್ zeros ಕ್ಯಾನ್ಸಲ್ ಮಾಡ್ಬೋದು, ಸೊ 5 ಸಿಗ್ತದೆ. ಅದೇ ಥರ 2000/1000 ನಂಬರ್ ಆಫ್ zeros ಮೇಲೆ ಎಷ್ಟು ಉಂಟು, ನ್ಯೂಮರೇಟರಲ್ಲಿ ಬಂದ ನಂಬರ್ ಆಫ್ zeros is equal to ನಂಬರ್ ಆಫ್ zeros ಇಂದ ಡಿನಾಮಿನೇಟರ್. ಹಾಗೆ ಬಂದರೆ ಮಾತ್ರ ಈ ಮೆಥಡ್ ಸಾಧ್ಯವಾಗುತ್ತದೆ. ಓಕೆ, ಈಗ ನಾನು ಹೇಳೋದು 10, 100, 1000 ಲೆಕ್ಕದಲ್ಲಿ ಡಿವಿಷನ್ ಮಾಡೋದ್ರ ಬಗ್ಗೆ. zeros ಕ್ಯಾನ್ಸಲ್ ಆಯಿತು, ಈ zeros ಕ್ಯಾನ್ಸಲ್ ಆಯಿತು, ಈ zeros ಕ್ಯಾನ್ಸಲ್. ಯಾವಾಗಲೂ ಇಲ್ಲಿಂದ ಕ್ಯಾನ್ಸಲ್ ಮಾಡಬಾರ್ದು, ಎಂಡಿಂದಲೇ ಯೂನಿಟ್ ಪ್ಲೇಸಿಂದಲೇ ಕ್ಯಾನ್ಸಲ್ ಮಾಡಬೇಕು. ಸೊ ಆನ್ಸರ್ ಈಸ್ 2. 3000/1000 ಆನ್ಸರ್ ಈಸ್ 3. 4000/1000 ಎಂಡ್ zeros ಕ್ಯಾನ್ಸಲ್ ಮಾಡಿಕೊಂಡು ಬನ್ನಿ. 4/1 is 4. 5000/1000 ಎಂಡ್ zeros ಕ್ಯಾನ್ಸಲ್ ಮಾಡಿ ಬರುವಾಗ 5/1 is 5. ಇದೇ ಥರ ಮಾಡಿದರೆ, ಪ್ರಾಕ್ಟೀಸ್ ಮಾಡಿದರೆ ಸುಲಭವಾಗಿ ಇದೇ ಥರ ಡಿವಿಷನ್ಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.